ಬಾಬಾ ಸಾಹೇಬರು ದುಂಡು ಮೇಜಿನ ಸಭೆಗೆ ತೆರಳುವ ಸಂದರ್ಭದಲ್ಲಿ ರಮಾಬಾಯಿಯವರ ಆರೋಗ್ಯದ ಹಿತದೃಷ್ಟಿಯಿಂದ ಬಾಬಾ ಸಾಹೇಬರು ವರಾಳೆಯವರಿಗೆ ತಿಳಿಸುತ್ತಾ ಲಂಡನ್ನಿಂದ ವಾಪಸ್ ಆಗುವವರೆಗೆ ಪ್ರಕೃತಿ ಚಿಕಿತ್ಸೆಗೆ ಧಾರವಾಡಕ್ಕೆ ಕರೆದುಕೊಂಡು ಹೋಗಿ ಎಂದು ಹೇಳಿದ್ದರು. ಬಾಬಾ ಸಾಹೇಬರ ಮಾತಿನಂತೆ ರಮಾಬಾಯಿ ಧಾರವಾಡದಲ್ಲಿ ಬಂದು ತಂಗಿದರು. ರಮಾಬಾಯಿಯವರು ಒಂದು ದಿನ ವಿದ್ಯಾರ್ಥಿ ನಿಲಯದತ್ತ ಗಮನ ಹರಿಸಿದರು. ಬಾಬಾ ಸಾಹೇಬರ ಕೃಪಾ ಕಟಾಕ್ಷದಿಂದ ಬ್ರಿಟಿಷರ ಸಹಯೋಗದೊಂದಿಗೆ ಆ ವಿದ್ಯಾರ್ಥಿ ನಿಲಯ ನಡೆಯುತ್ತಿತ್ತು. ಅಲ್ಲಿಗೆ ವರಾಳೆಯವರು ಉಸ್ತುವಾರಿಯಾಗಿದ್ದರು. ಅಂದು ಅಡುಗೆ ಮನೆ ನಿಶ್ಶಬ್ದವಾಗಿತ್ತು. ಅಲ್ಲಿ ದವಸ, ಧಾನ್ಯ, ಎಣ್ಣೆ, ಕಾಳುಗಳು ಖಾಲಿಯಾಗಿದ್ದವು. ಮಕ್ಕಳು ಹಸಿದು ಮಲಗಿದ್ದವು. ಇದನ್ನು ಕಂಡ ರಮಾಬಾಯಿ ವರಾಳೆಯವರನ್ನು ವಿಚಾರಿಸಿದಾಗ ವರಾಳೆಯವರು ಉತ್ತರಿಸುತ್ತಾ, ಹಾಸ್ಟೆಲ್ ಗ್ರಾಂಟ್ ಇನ್ನೂ ಬಂದಿಲ್ಲ, ಹಿಂದಿನ ಬಾಕಿಯನ್ನೇ ತೀರಿಸಿಲ್ಲವಾದ್ದರಿಂದ ಅಂಗಡಿಯವನು ದಿನಸಿ ಕೊಡಲು ತಯಾರಿಲ್ಲ ಎಂದರು. ರಮಾಬಾಯಿ ಅವರು, ಹಾಗಾದರೆ ಮಕ್ಕಳನ್ನು ಹಸಿವಿನಿಂದ ಮಲಗಿಸುತ್ತೀರೇನು ಎಂದು ವಿಚಲಿತರಾಗಿ ಒಂದು ಕ್ಷಣ ಏನೋ ಯೋಚಿಸಿದರು. ತಮ್ಮ ಕೈಯಲ್ಲಿದ್ದ ಬಳೆಗಳನ್ನು ಬಿಚ್ಚಿಟ್ಟು ಈ ಬಳೆಗಳನ್ನು ಮಾರಿ ವಿದ್ಯಾರ್ಥಿಗಳಿಗೆ ಊಟ ಹಾಕಿ ಎಂದು ವರಾಳೆರವರಿಗೆ ಹೇಳಿದರು. ಇಂತಹ ಹೃದಯ ಭಾರವಾಗುವ ಘಟನೆಯೊಂದು ಬಾಬಾ ಸಾಹೇಬರನ್ನು ಮತ್ತೆ ಮತ್ತೆ ಕಾಡಿತು. ಹಸಿವಿನ ಬೆಂಕಿ ರಮಾರನ್ನು ಜೀವನದುದ್ದಕ್ಕೂ ಸುಟ್ಟು ಬಿಟ್ಟಿತು. ಅದರ ಕಾವು ಅವರನ್ನು ಹೀಗೆ ಮಾಡುವಂತೆ ಪ್ರೇರೇಪಿಸಿತು ಎಂದು ಮೌನವಾಗಿ ದುಃಖಿಸತೊಡಗಿದರು. ರಮಾಬಾಯಿ ಸಾಯುವ ಕೊನೆಯಲ್ಲಿ, ಸಾಹೇಬ, ನನಗೋಸ್ಕರ ನೀವು ಎಂದೆಂದೂ ಕಣ್ಣೀರಿಡಬೇಡಿ. ಕೋಟ್ಯಾಂತರ ಶೋಷಿತರ ಬದುಕಿಗೆ ಈ ಕಣ್ಣೀರು ಮುಡುಪಾಗಲಿ. ನಿಮ್ಮ ಈ ಕಣ್ಣೀರು ಅವರ ಕಣ್ತೆರೆಸಲಿ. ನೀ ಬಿಟ್ಟ ಪ್ರತಿಯೊಂದು ಕಣ್ಣೀರಿನ ಹನಿಯೂ ಈ ದೇಶದ ಅಸಮಾನತೆಯನ್ನು ತೊಳೆಯಲಿ. ಈ ನೆಲ ಹಸನಾಗಲಿ. 4 ಮಕ್ಕಳನ್ನು ಕಳೆದುಕೊಂಡ ನೋವು ಹಾಗೂ ಯಶವಂತನನ್ನು ಬಿಟ್ಟು ಹೋಗುತ್ತಿದ್ದೇನೆಂಬ ಕೊರಗು ಆಕೆಯನ್ನು ಕಾಡಿರಬಹುದು. ತಮ್ಮ ನೋವಿನಲ್ಲೂ ಬಡವರ ನೋವನ್ನು ತುಂಬಿಕೊಂಡು ಆ ನೋವಿನ ನಿವಾರಣೆಗೆ ಶ್ರಮಿಸಿದ ಶ್ರಮದ ಫಲದ ನೆರಳು ಇಂದು ನಮ್ಮನ್ನು ಇಲ್ಲಿಗೆ ತಂದು ನಿಲ್ಲಿಸಿದೆ. ರಮಾರನ್ನು ಕಳೆದುಕೊಂಡ ಮೇಲಂತೂ ಬಾಬಾ ಸಾಹೇಬರು ಸನ್ಯಾಸಿಯಂತಾಗಿದ್ದರು. ಏಕಾಂಗಿತನ ಅವರನ್ನು ಕಾಡುತ್ತಿತ್ತು. ಅವರ ದೊಡ್ಡ ಭರವಸೆಯಾಗಿದ್ದ ಯಶವಂತನನ್ನು ಬಿಟ್ಟರೆ ಎಲ್ಲವೂ ಸಾಂಸಾರಿಕವಾಗಿ ಶೂನ್ಯದಲ್ಲಿತ್ತು. ಅವರು ಹೆಚ್ಚು ದುಃಖಿತರಾದಾಗ ರಮಾರ್ ಅವರ ಸಮಾಧಿಯ ಮುಂದೆ ನಿಂತು ಅಳುತ್ತಿದ್ದರು. ಪತ್ನಿಯ ಚೇತನ ಅವರನ್ನು ಸುತ್ತುವರಿದಿತ್ತು. ಗಾಢ ನಿದ್ರೆಯ ನಡುವೆಯೂ ಅವರು ಕನವರಿಸುತ್ತಿದ್ದರು, ಡಾಕ್ಟರ್, ನನ್ನ ರಮಾ ಸಾಯಬಾರದು. ಡೌನ್ಲೋಡ್ ಮೋಜ್.